ರಸ್ತೆ ಅಗಲೀಕರಣ ಕಾಮಗಾರಿಯ ನೆಪದಲ್ಲಿ ಕಾರ್ಕಳ ಸರ್ವಜ್ಞ ವೃತ್ತದ ಸಮೀಪ ಇರುವ ಮಕ್ಕಳ ಆಟದ ಮಿನಿ ಪಾರ್ಕ್ ಬಳಿ ನೆರಳಿಗಾಗಿ ನೆಟ್ಟ ಮರಗಳನ್ನು ಗುತ್ತಿಗೆದಾರ ಅಕ್ರಮವಾಗಿ ಏಕಾಏಕಿ ಕಡಿದು ನಾಶ ಮಾಡಿದ್ದು ಅರಣ್ಯಾಧಿಕಾರಿಗಳು ಹಾಗೂ ಗುತ್ತಿಗೆದಾರನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುವ ಸಂದರ್ಭದಲ್ಲಿ ಮರಗಳನ್ನು ತೆರವುಗೊಳಿಸುವ ತೀರಾ ಅನಿವಾರ್ಯತೆ ಇದ್ದಲ್ಲಿ ಲೋಕೋಪಯೋಗಿ ಇಲಾಖೆಯು ಅರಣ್ಯ ಇಲಾಖೆಯ ಜೊತೆಗೆ ಸಂವಹನ ನಡೆಸಿ ಅವರಿಂದ ಅಧಿಕೃತ ಅನುಮತಿ ಪಡೆದು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿದ ಬಳಿಕವೇ ಮರ ಕಡಿಯಲು ಅವಕಾಶವಿದೆ. ಆದರೆ ಗುತ್ತಿಗೆದಾರ ಸುರೇಶ್ ಶೆಟ್ಟಿ ತಡಾಲ್ ಎಂಬುವರು ನಮಗೆ ಮರ ಕಡಿಯಲು ಲೋಕೋಪಯೋಗಿ ಇಲಾಖೆ ಅನುಮತಿ ನೀಡಿದೆ, ಹಾಗಾಗಿ ಮರ ಕಡಿಯಲಾಗಿದೆ ಎಂದು ಪತ್ರಕರ್ತರೊಂದಿಗೆ ಉಡಾಫೆಯ ಉತ್ತರ ನೀಡಿದ್ದಾರೆ. ಮರಗಳನ್ನು ಕಡಿದಿರುವ ಸ್ಥಳದಲ್ಲಿ ಕೇವಲ 20 ಮೀಟರ್ ಅಂತರದಲ್ಲಿ ಅರಣ್ಯ ಇಲಾಖೆಯ ಕಚೇರಿ ಇದೆ. ಕಚೇರಿಯ ಕೂಗಳತೆಯ ದೂರದಲ್ಲೇ ಮರಗಳನ್ನು ಕಡಿದರೂ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವುದು ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಈ ಅಕ್ರಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಅರಣ್ಯ ಇಲಾಖೆಯ ಅನುಮತಿ ಪತ್ರ ಇಲ್ಲದೆ ಮರಗಳನ್ನು ಕಡಿದಿರುವ ಹಿನ್ನೆಲೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳ ಜೊತೆ ಈ ಕುರಿತು ಮಾಹಿತಿ ಕೇಳಿದಾಗ ಅವರಿಗೆ ಯಾವುದೇ ಮಾಹಿತಿ ಇಲ್ಲ, ನಾವು ಯಾವುದೇ ಅನುಮತಿ ನೀಡಿಲ್ಲ ಎಂದು ತಿಳಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿ ಗುತ್ತಿಗೆದಾರರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ನಮಸ್ತೆ. ಈಗ ಇಲ್ಲಿ ನಮ್ಮ ಸರ್ವಜ್ಞ ಸರ್ಕಲ್ ಹತ್ರ ಮರ ಕಡಿತಿದ್ದಾರೆ. ಆಲ್ರೆಡಿ ಒಂದು ತೆಗೆದ್ರು, ಅದು ಎಲ್ಲ ತೆಗಿತಾರೆ ಇದ್ದಾರಂತ. ಏನು ವಿಷಯ ಅದು? ಅಲ್ಲ, ಯಾರಿಗೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಟ್ಟವ್ರು? ಈಗ ಯಾರು ಇಲ್ಲಿ ಆರೋಪ ಯಾರು? ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.